ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನೋಡಿ ಇಲ್ಲಿ ನಾನು ಮೊಹರಂ ಹಬ್ಬದ ಚಂಗೆ ಮತ್ತು ಅದರ ಜೊತೆಗೆ ಏನಂದರೆ ಪುಡಿ, ಒಂಥರ ಚಂಗೆ ಜೊತೆಗೆ ನಾವು ಪುಡಿನ ಪ್ರಿಪೇರ್ ಮಾಡ್ಕೊತೀವಿ. ನಾವು ಹಿಂದೂ ಆಗಿದ್ದರೂ ಸಹ ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನು ಮಾಡ್ತೀವಿ ಅಂದರೆ ಮುಸ್ಲಿಮ್ಸ್ ಹಬ್ಬನ ಹಿಂದೂ ಹಬ್ಬನ ಮುಸ್ಲಿಮ್ಸು ಅವರು ಇವರು ಆಚರಣೆ ಮಾಡ್ತಾರೆ. ಅಲ್ಲಿ ಹಿಂದೂ ಮುಸ್ಲಿಮ್ಸ್ ಭೇದ ಭಾವವಿಲ್ಲ. ಇದರಲ್ಲಿ ಏನು ಅಂದರೆ ಪುಟಾಣಿ ಮತ್ತು ಪುಟಾಣಿನ ಹಿಟ್ಟು ಮಾಡ್ಕೋಬೋದು. ಮನೇಲಿ ರೆಡಿ ಇದ್ದರೆ ರೆಡಿ. ಬೆಲ್ಲ, ಹಾಗೆಯೇ ಮೇನಾಗಿ ಏಲಕ್ಕಿ ಪುಡಿ, ಹಾಗೆಯೇ ಕೊಬ್ಬರಿ, ಒಣ ಕೊಬ್ಬರಿ, ಅದನ್ನು ಸಣ್ಣಗೆ ಪುಡಿ ಮಾಡ್ಕೋಬೇಕು, ತುರ್ಕೋಬೇಕು. ಹಾಗೆಯೇ ಇನ್ನೊಂದಂದರೆ ಗಸಗಸೆ ಹಾಕಬೇಕು. ಇದನ್ನೆಲ್ಲ ಹಾಕಿಬಿಟ್ಟು ಇದನ್ನು ಈ ಥರ ಪೌಡ್ರ್ ಮಾಡ್ಕೋಬೇಕು. ಹಾಗೆಯೇ ಚಂಗೆ ಮಣಿ ಸಿಗುತ್ತೆ, ಅದನ್ನ ಚಂಗೆ ಮಣಿ ತಗೊಂಡ್ಬಿಟ್ಟು ಅದನ್ನ ಚಂಗೆನ ಗೋಧಿ ಹಿಟ್ಟಲ್ಲಿ ಮಾಡ್ಕೋಬೇಕಾಗತ್ತೆ. ಎಣ್ಣೆ ಹಚ್ಚಿಬಿಟ್ಟು ಆಮೇಲೆ ತುಪ್ಪ ಹಚ್ಚಿಬಿಟ್ಟು ಚಂಗೆನ ಒಂದು ಕೆಳಗಡೆ ಇಟ್ಕೊಂಡು ಈ ಪುಡಿನ ಹಾಕ್ಕೊಂಡ್ಬಿಟ್ಟು ತುಪ್ಪ ಹಾಕಿಬಿಟ್ಟು ಮತ್ತೆ ಒಂದು ಚಂಗೆ ಇಟ್ಬಿಟ್ಟು ಏನು ಮಾಡಬೇಕು, ರೋಲಪ್ ಮಾಡಿಕೊಂಡು ತಿನ್ಬೋದು. ಇಲ್ಲಾಂದರೆ ಒಂದರ ಮೇಲೆ ಒಂದು ತುಪ್ಪ ಹಾಕಿ ಮೆಲ್ಟ್ ಆಗುತ್ತೆ, ಅದನ್ನೇನು ಮಾಡಬೇಕು ಆಮೇಲೆ ತಿನ್ಬೋದು. ಇದನ್ನು ಒಂದು ತಿಂಗಳವರೆಗೂ ಮೊಹರಂ ಹಬ್ಬದಲ್ಲಿ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಹಾಗೆಯೇ ಇನ್ನೊಂದು ಇದರಲ್ಲೇ ವಿಡಿಯೋದಲ್ಲಿ ನಾನು ಚಂಗೆ ಮಣಿ ಹೇಗಿರುತ್ತೆ ಅಂತ ತೋರಿಸಿದ್ದೀನಿ, ನೋಡಿ. ಅದನ್ನು ನೋಡಿ. ಮೊಹರಂ ಹಬ್ಬ ಅಂತಂದರೆ ಉತ್ತರ ಕರ್ನಾಟಕದಲ್ಲಿ ಹಿಂದೂಗಳು ಏನು ಮಾಡ್ತಾರೆ, ಲಾಡಿ ಹಾಕ್ತಾರೆ. ಕತ್ತಲು ರಾತ್ರಿ ಅಂತ ಮಾಡ್ತಾರೆ, ಲಾಡಿ ಹಾಕೋತಾರೆ ಕೈಗೆ. ಬೆಳಗ್ಗೆ ಎದ್ದು ಮತ್ತು ಅದನ್ನು ಬೆಂಕಿಗೆ ಕೆಂಡ ಅಂತ ಮಾಡ್ತಾರೆ, ಹೊಂಡ ಅಂತ ಮಾಡ್ತಾರೆ. ಅದರಲ್ಲಿ ಏನು ಮಾಡ್ತಾರೆ, ಅದನ್ನು ಹೊಂಡ ಮುಚ್ಚಿ ಆದಮೇಲೆ ಅವು ಎಲ್ಲ ಲಾಡಿಗಳನ್ನು ಏನು ಮಾಡ್ತಾರೆ, ಕೈಗೆ ಕೊರಳಿಗೆ ಹಾಕಿರೋವೆಲ್ಲ ಅದನ್ನು ಅದಕ್ಕೆ ಹಾಕ್ತಾರೆ. ಹಾಗೆಯೇ ಇದರ ವಿಶೇಷ ಏನಂತಂದರೆ ಮೊಹರಂ ಹಬ್ಬದಿಂದ ಒಂದು ತಿಂಗಳವರೆಗೂ, ಅಂದರೆ ಅಮಾವಾಸ್ಯೆ ಹುಣ್ಣಿಮೆಯಿಂದ ವಾಪಸ್ ಹುಣ್ಣಿಮೆವರೆಗೂ ಮಾಡ್ತಾರೆ. ಬಿಟ್ಟರೆ ಮಧ್ಯದಲ್ಲಿ ಯಾರೂ ಮಾಡಲ್ಲ. ಮಧ್ಯದಲ್ಲಿ ಮಾಡಿದರೆ ಪ್ರೆಗ್ನೆಂಟ್ ಇರೋರು ಮತ್ತು ಅವರು ಬೇಕು ಅಂತ ಮಾಡ್ಕೊಂಡು ತಿನ್ನೋ ಆಸೆ ಆಗಿದ್ದರೆ, ತಿನ್ನಬೇಕು ಅಂದರೆ ಅದು ಮತ್ತೆ ಮಗುವಿನ ಮೇಲೆ ಚಿತ್ರ ಬೀಳುತ್ತೆ ಅಂತ ಏನೋ ನಂಬಿಕೆ ಇದೆ. ಹಾಗಾಗಿ ಅದನ್ನು ಆ ಟೈಮಲ್ಲಿ ಮಾತ್ರ ಮಾಡ್ತಾರೆ. ಹೀಗಾಗಿ ಅದರ ಆಚರಣೆ ಅದಕ್ಕೆ ಇದೆ. ಹೀಗೆ ಇದು ಒಂದು ಥರದ ಏನು ಅಂದರೆ ಮಳೆಗಾಲದಲ್ಲಿ ಪೌಷ್ಟಿಕ ಆಹಾರನೂ ಕೊಡುತ್ತೆ ನಮಗೆ. ಯಾಕಂದರೆ ಇದರಲ್ಲಿ ಗೋಧಿ ಪ್ರೋಟೀನ್ ಮತ್ತು ಇವೆಲ್ಲ ಪ್ರೋಟೀನ್ಸ್ ಬರ್ತವೆ. ಬೆಲ್ಲ ಮತ್ತು ಇದರಲ್ಲಿ ಪುಟಾಣಿ ಬರುತ್ತೆ, ಕೊಬ್ಬರಿ ಬರುತ್ತೆ, ಒಣ ಕೊಬ್ಬರಿ ಬರುತ್ತೆ. ಇದರಲ್ಲೆಲ್ಲ ಪ್ರೋಟೀನ್ಸೇ ಬರುತ್ತೆ. ಮಳೆಗಾಲದಲ್ಲಿ ಇದನ್ನು ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಹೀಟ್, ಅಂದರೆ ಒಂಥರ ಶಾಖ ಉತ್ಪತ್ತಿ ಆದಂಗೂ ಆಗುತ್ತೆ. ಅದಕ್ಕೆ ಏನು ಮಾಡ್ಬೋದು ಅಂದರೆ ಮಾಡಿಕೊಂಡು ತಿನ್ಬೋದು. ಇದನ್ನು ಒಂದು 15 ದಿನ, ಒಂದು ತಿಂಗಳವರೆಗೂ ಶೇಖರಣೆ ಮಾಡಿಟ್ಕೊಂಡ್ರೆ ಪೌಡ್ರನ್ನು ಚಂಗೆ ಮಣಿ ಇದ್ದರೆ ಆವಾಗವಾಗ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ಹೀಗೆ ಹೇಳ್ತಾ ನನ್ನ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸಾವಿತ್ರಿ ನಮ್ಮಂತೆ ಕವಿತ್ರಿ, ಧಾರವಾಡ. ಟಾಟಾ, ಬಾಯ್ ಬಾಯ್. ಭಾಳ ಡೇಂಜರ್. 2000 ರೂಪಾಯಿ ಮಾಡೋದು ಏನೋ ಆಗ್ಬಾರ್ದ ಮರ ಮೇಲೆ